ಹೇಳು. ಮೇಲಿಂದ ಮೇಲೆ ನನ್ನ ಫೋನ್ ಕಟ್ ಮಾಡಿದ್ ನೋಡಿ ನೀವು ನನ್ನ ಫೋನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅನ್ಕೊಂಡಿದ್ದೆ. ಈಗ ಫೋನ್ ರಿಸೀವ್ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿ. ವೆರಿ ಗುಡ್ ವೆರಿ ಗುಡ್. ಎಲ್ಲಿದ್ಯಾ? ವೈಶಾಲಿ ಅವರೇ, ಯಾಕೋ ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪ ನೆನಪಾಗ್ಬಿಟ್ರು. ನಮ್ಮೂರಿನ ಮಣ್ಣಿನ ವಾಸನೆ ಬಾ ಬಾ ಅಂತ ಕರೀತು. ಅದಕ್ಕೆ ಊರಿಗೆ ಬಂದ್ಬಿಟ್ಟೆ. ಆ ಮಣ್ಣಲ್ಲಿ ಹೂತೋಗ ಭಾಗ್ಯ ನಿನಗಿಲ್ಲ ಬಿಡು. ಯಾಕೆ ವೈಶಾಲಿ ಅವರೇ ಹಾಗಂತೀರಾ? ನಾನು ಕಡೆ ಉಸಿರು ಬಿಡೋದು ಇಲ್ಲೇ. ಜೀವಾವಧಿ ಶಿಕ್ಷೆ ಅಂತ ಆದ್ರೆ ಅದೆಲ್ಲಾಗತ್ತೆ? ಅಂತ ಶಿಕ್ಷೆ ನನಗೆ ಯಾಕಾಗತ್ತೆ ವೈಶಾಲಿ ಅವರೇ? ಅಂತದ್ ಬರ್ದೇ ಇರ್ಬೋದು, ಆದ್ರೆ ಜೈಲ್ ಯೋಗ ಅಂತೂ ಖಂಡಿತ ಇದೆ. ಓಹೋ, ನಿಮಗೂ ಭವಿಷ್ಯ ಹೇಳೋ ಶಕ್ತಿ ಬಂದಿರೋ ಹಾಗಿದೆ. ಬೇರೆ ಯಾರ ವಿಷಯ ಹೇಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನಂತೂ ಹೇಳ್ತೀನಿ. ಪೊಲೀಸವ್ರು ಬಂದಿದ್ರು. ಆದಿತ್ಯ ಎಂಟರ್ಪ್ರೈಸಸ್ MD ಕಂಪ್ಲೇಂಟ್ ಕೊಟ್ಟಿದ್ದಾರೆ. 25 ಲಕ್ಷದ ಫ್ರಾಡ್ ಕೇಸು. ಅಪ್ಪಪ್ಪ ಅಂದ್ರೆ 2 ವರ್ಷ. 2 ವರ್ಷ ಊಟ ತಿಂಡಿ ಜಾಗ ಚಿಂತೆ ನಿನಗಂತೂ ಇಲ್ಲ. ಜೈಲ್ ಕಾಯಂ. ನೀವಿರುವಾಗ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ? ನಾನಿದ್ರೇನಂತೆ? ನೀವು ನನ್ನನ್ನು ಅರೆಸ್ಟ್ ಆಗಕ್ಕೆ ಹೇಳ್ಬಿಡ್ತೀರಾ? ಖಂಡಿತವಾಗ್ಲೂ ತಡೀತೀರಾ. ನಾನ್ ಯಾಕೆ ತಡೀಲಿ? ನಾನೇ ಮೊದ್ಲು ಅರೆಸ್ಟ್ ಮಾಡಿ ಅಂತೀನಿ. ಹೇಗಂತೀರಾ? ಗೊತ್ತಲ್ಲ ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರ. ನನ್ ಮಗನ ಕಾಪಾಡ್ಕೊಳ್ಳೋದು ದೊಡ್ಡದು ನನಗೆ. ಹಾಗಾದ್ರೆ ನನ್ನನ್ನು ಜೈಲು ಕಳಿಸ್ಬಿಡ್ತೀರಾ? ಖಂಡಿತ. ಯೋಚನೆ ಮಾಡಿ ವೈಶಾಲಿ ಅವರೇ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನೀವು ನನಗ್ ಸಹಾಯ ಮಾಡಿದ್ರೆ ನಾನು ನಿಮಗ್ ಸಹಾಯ ಮಾಡ್ತೀನಿ. ಯೋಚನೆ ಮಾಡಿ, ನಿರ್ಧಾರ ನಿಮಗ್ ಬಿಟ್ಟಿದ್ದು. ಮಮ್ಮಿ, ಯಾರ್ದು ಫೋನು? ಮಮ್ಮಿ, ನೀನ್ ಮಾತಾಡದೆ ಹೋದ್ರೆ ಅನುಮಾನ ಜಾಸ್ತಿ ಆಗುತ್ತೆ. ಯಾರ್ದು ಫೋನ್? ನೀವು ಶ್ರೀನಿವಾಸ್ ಮಾವ ಸೇರ್ಕೊಂಡು ಏನಾದ್ರೂ ಮಾಡಿದ್ರ ಅಂದ್ರೆ? ಮಮ್ಮಿ, ತಲೆಗೆ ಸುಮ್ಮನೆ ಹುಳ ಬಿಡ್ಬೇಡ. ನಿನ್ ಮಗ ಜೈಲ್ ಸೇರೋದಿಕ್ ನೀನೇ ಕಾರಣ ಆಗ್ತೀಯಾ? ನಾನು ಅಂತದೆಲ್ಲ ಮಾಡ್ತೀನೇನೋ. ಮತ್ತೆ ಯಾರ್ದು ಫೋನ್? ಅದು ನನ್ನ ಫ್ರೆಂಡು. ನಮ್ಮ ಮುಂದೆನೆ ಮಾತಾಡ್ಬೋದಾಗಿತ್ತಲ್ಲ, ದೂರ ಬಂದು ಯಾಕೆ ಮಾತಾಡ್ತಾ ಇದೀಯಾ? ಅದು ಅವಳೇನೋ ಪರ್ಸನಲ್ ಮಾತಾಡ್ಬೇಕು ಅಂದು, ಈ ಎಲ್ಲರ ಎದುರುಗಡೆನೂ ಮಾತಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ. ಯಾವ ಫ್ರೆಂಡ್ ಅದು? ನನಗ್ ಗೊತ್ತಿಲ್ಲದೆ ಇರೋರು? ನಿನಗ್ ಗೊತ್ತಿರದೇ ಇರೋರು ಯಾರೋ ಇದ್ದಾರೆ. ವಸುಂಧರ ಮಾಡಿದ್ದು. ಓ, ವಸುಂಧರ ಆಂಟಿನಾ? ಸರಿ ಸರಿ, ಅವ್ರ ಹತ್ರ ಮಾತಾಡಿ ತುಂಬಾ ದಿನ ಆಯ್ತು. ಹಾಯ್ ಹೇಳ್ತೀನಿ. ಪ್ರತಾಪ್, ಅವಳು ತುಂಬಾ ಬೇಜಾರಲ್ಲಿದ್ಲು ಕಣ. ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಫೋನ್ ಮಾಡ್ಬೇಡ ಬಿಡು. ನಾಟ್ ರೀಚಬಲ್ ಬೇರೆ ಬರ್ತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡಿದಾಳೆ ಅನ್ಸುತ್ತೆ. ಸರಿ ಬಿಡು. ಬಾಸು, ಬಾ ಸತ್ಯ, ಬೇಜಾರು ಮಾಡ್ಕೋಬೇಡಿ. ನಂದೊಂದು ಮಾತು ಹೇಳು. ನೀನೊಬ್ಬ ಬಾಕಿ ಇದ್ದೆ.
ನಾನು ಯಾವ ಕೆಲಸ ಮಾಡಿದ್ರು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇದ್ದೆ. ಈಗ ನೀನು ಹೇಳ್ಬಿಡು, ನಾನು ಮಾಡಿದ್ದೆ ತಪ್ಪಂತ. ಅದಲ್ಲ ಬಸು. ಹೌದು ಸತ್ಯ, ನಾನು ಮಾಡಿದ್ದೆ ತಪ್ಪು. ಅಷ್ಟೇ ಅಲ್ಲ, ಪಾಪ. ಹೇಳ್ಬಿಡು ನನ್ನ ಮುಖ ಕೊಡ್ದಾಗೆ. ಬಾಸು ಬಾಸು ಅಂತ ದಾಕ್ಷಿಣ್ಯ ತೋರಿಸ್ಬೇಡ. ನಾನು ಎಲ್ಲ ಅವಮಾನಕ್ಕೂ ಸಿದ್ಧವಾಗಿದ್ದೀನಿ. ಬಸು, ನೀವ್ ಹಿಂಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ನಾನು ನಿನಗೆ ಅನ್ಯಾಯ ಮಾಡಿದ್ದೀನಿ. ನಿನ್ನ MD ಪೋಸ್ಟಿಂದ ಕೆಳಗಿಳಿಸಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀವ್ ಅಳ್ಬಾರ್ದು. ನೀವ್ ಒಳಗಿದ್ರೆ ನನಗೆ MD ಪೋಸ್ಟು ಪದವಿ ಯಾವುದು ಬೇಡ ಬಸು, ಯಾವುದು ಬೇಡ. ನಾನು ಯಾವ ಸೀಮೆ ಬಾಸ್ ನಿನಗೆ? ನೀನು ಬಾಸ್. ನೀನ್ ನನ್ನ ಅಣ್ಣ ಸತ್ಯ, ಹಿರಿಯಣ್ಣ. ಬೇಡ, ಯಾವತ್ತು ನೀವು ಬಾಸ್ ಆಗಿರ್ಬೇಕು. ಇಷ್ಟೆಲ್ಲ ತಲೆ ಕೆಳಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾವೀ ಮನೆ ಕಾಲ ಇಡ್ತಿರ್ಲಿಲ್ಲ. ಯಾವ ರಾಣ ಬಸ್ಸು, ಈಗ್ಲೂ ನಾನು ಮನೆ ಬಿಟ್ಟು ಹೋಗ್ತು. ನಮಗೆ ಆ ಗುಡಿಸ್ಲೆ ಗಂಜಿನೇ ಚಂದ, ಅದರಲ್ಲೇ ಸುಖ ನಮ್ಗೆ. ನಾವು ಹೊಂಟೋಯ್ತೀವಿ. ಹೋಗ್ಬೇಕಾದವ್ ನೀನಲ್ಲ, ನಾನು. ಈಗ ಆ ಕಾಲ ಬಂದಿದೆ, ನಾನೇ ಹೊರಟೋಗ್ತೀನಿ. ಫೋನೇ ಮಾಡಿಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ ನೆನ್ನೆ. ಇದೊಂದೇ ಸಾಕ್ಷಿ ಸಾಕು ನೀವು ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ. ಇನ್ಸ್ಪೆಕ್ಟರ್, ನಾವದನ್ನು ಕೇಳಿಸ್ಕೋಬೋದಾ? ಅಫ್ಕೋರ್ಸ್. ಆದ್ರೆ ನಾವು ನಿಮ್ಗೆ ಇದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟಲ್ಲೇ ಕೇಳ್ಕೊಳ್ಳಿ ಅನ್ಬೋದು. ನಿಮ್ಮ ಗಂಡನ ಯೋಗ್ಯತೆ ಏನು ಅಂತ ನಿಮಗೂ ಗೊತ್ತಾಗ್ಲಿ. ಪ್ಲೇಯರ್ ಸಿಗುತ್ತಾ? ಸರ್, ನಿಮಗೆ ಯಾಕೆ ಸರ್? ಕಳಿಸ್ಕೊಟ್ಬಿಡಿ ಮಾಲ್ನ. ನಿಮ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗತ್ತಲ್ವಾ? ಇನ್ನೇನ್ ಬೇಕು ನಿಮ್ಗೆ? ನಾವು ನೀವು ಕಳಿಸೋ ಮಾಲು ಸ್ಟ್ರೈಟ್ ಆಗಿ ಪ್ರೊಡಕ್ಷನ್ಗೆ ಹೋಗ್ಬೇಕು, ಹಾಗೆ ನೋಡ್ಕೋತೀವಿ. ನಾಳೆ ಕಂಪ್ಲೇಂಟ್ ಬಂದ್ರು ನಿಮ್ಮ ಸಪ್ಲೈನಿಂದ ಆಗಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ನೋಡ್ಕೋತೀವಪ್ಪ ನಾವು. ಪ್ರತಾಪ್ ಅಂದ್ರು ಸುಮ್ನೆನಾ? 25 ಲಕ್ಷದ್ದೇ ಬಿಲ್ ಹಾಕಿ ಸ್ವಾಮಿ. ನೀವು ಸ್ವಲ್ಪ ಉದ್ಧಾರ ಆಗಿ. ಏನ್ ಹೇಳ್ತೀರಾ? ಈಗಲಾದ್ರೂ ಗೊತ್ತಾಯ್ತಾ? ಆದಿತ್ಯ ಎಂಟರ್ಪ್ರೈಸಸ್ MD ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿದ್ದು ಪ್ರತಾಪೇ ಅಂತ. ಸರ್, ಒಂದ್ ನಿಮಿಷ. ಈಗ ನೀವು ಕೇಳಿಸಿದ್ರಲ್ಲ ಧ್ವನಿ, ಅದು ಪ್ರತಾಪ್ ಅವ್ರದಲ್ಲ, ನಮ್ಮ ಮಾವ ಶ್ರೀನಿವಾಸ್ ಅವ್ರದ್ದು. ಅವ್ರ್ಯಾರೇ? ಫೋನು ಪ್ರತಾಪ್ ಶ್ರೀನಿವಾಸ್ ಯಾರೋ ಫೋನ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಸರ್, ಫೋನು ಪ್ರತಾಪ್ ಅವ್ರದೇ ಇರ್ಬೋದು. ಇವ್ರಿಗೆ ಗೊತ್ತಿಲ್ಲದೆ ಇವ್ರ ಫೋನ್ನ ಅವ್ರು ತಗೊಂಡು ಇವ್ರನ್ನ ಸಿಕ್ಕಾಕ್ಸಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಲ್ವಾ? ಕರ್ಸಿ ಹಾಗಾದ್ರೆ ಅವ್ರನ್ನ ಟೆಸ್ಟ್ ಮಾಡೇ ಬಿಡೋಣ. ನಿನ್ನೆ ಮಧ್ಯಾಹ್ನದವರೆಗೂ ಮನೇಲೇ ಇದ್ರು ಸರ್. ಅದಾದ್ಮೇಲೆ ಕಾಣಿಸ್ತಿಲ್ಲ. ಇಲ್ಲೇನ್ ಮಾಡ್ತಾ ಇದ್ರು? 4 ದಿವಸ ಇದ್ದು ಹೋಗ್ತೀನಿ ಅಂತ ಬಂದಿದ್ರು. ಅವ್ರಾಗ ಅವರೇ ಬಂದ್ರ? ನೀವೇ ಯಾರಾದ್ರೂ ಕರ್ಸಿದ್ರೆ? ನಾನೇ ಕರೆಸಿದ್ದೆ ಸರ್. ಓಹೋ, ಹೆಂಡತಿ ಸೋದರ ಮಾವನ್ನ ಕರೆಸ್ತಾಳೆ, ಗಂಡ ಆದವನು
ಸೋದರ ಮಾವನ ಜೊತೆ ಸೇರ್ಕೊಂಡು 25 ಲಕ್ಷ ಹೊಡೆಯೋ ಪ್ಲಾನ್ ಮಾಡ್ತಾನೆ. ಸರ್ ಅದನ್ನ ನಮ್ಮ ಮಾವ ಒಪ್ಕೊಂಡ್ರೆ ತಾನೇ ಸಾಬೀತಾಗೋದು. ಕರೆಸ್ರಿ ಹಾಗಾದ್ರೆ. ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದೀವಿ ಸರ್, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಾವ್ ತಪ್ಪು ಮಾಡಿದ್ರೆ ನಾವ್ ತಲೆ ಮರ್ಸ್ಕೋಬೇಕಾಗಿತ್ತು. ನಾವ್ ನಿಮ್ ಕಣ್ ಮುಂದೆನೆ ಇದೀವಿ. ಅವ್ರು ಕಾಣಿಸ್ತಿಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿರೋದು ಅಂತಲ್ವಾ ಸರ್? ಅವ್ರ ಮನೆಯಲ್ಲಿ? ಅವ್ರು ಈ ಊರವರಲ್ಲ ಸರ್. ಯಾವ ಊರು? ಕೊಳ್ಳೇಗಾಲದ ಹತ್ರ ಒಂದು ಹಳ್ಳಿ. ಸೋದರ ಮಾವ ಅಂತ ಕರೆಸ್ಕೊಂಡೆ. 4 ದಿವಸ ಇದ್ದು ಹೋಗ್ತಾರೆ ಅಂದೆ. ಯಾರ್ಯಾರು ಎಂತೆಂಥವ್ರು ಅಂತ ಗೊತ್ತಾಗೋದು ಬೇಡ. ಸಾವಿತ್ರಿ ಎಚ್ಚರಿಕೆ ಕೊಟ್ಟಿದ್ಲು. ಅವನ ಚರಿತ್ರೆ ಗೊತ್ತಿದ್ದು ಇಷ್ಟು ಹತ್ರಕ್ಕೆ ಬಿಟ್ಕೊಂಡಿದೆಯಲ್ಲ, ಈಗ ಯಾರು ಅನುಭವಿಸ್ತಾರೆ? ನಿಮ್ಮ ಅತ್ತೆ ಅಂತೂ ಆಸ್ತಿ ಹಣ ಬರುತ್ತೆ ಅಂದ್ರೆ ತಾಯ್ತಾನ ಕಣ್ಣುಗೊತ್ಕೊಂಡು ಕುತ್ತಿಗೆ ಕಟ್ಕೋತಾಳೆ. ನೀನು ಅವಳ ದಾರಿನ ಹಿಡಿದಿದೀಯಲ್ಲ, ವಿವೇಕ ಬೇಡ? ಆದಿತ್ಯ ಎಂಟರ್ಪ್ರೈಸಸ್ನವರು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಷ್ಟ ಆದ 25 ಲಕ್ಷಕ್ಕೆ ಕಾಂಪನ್ಸೇಷನ್ ಡಬಲ್ 50 ಲಕ್ಷ ರೂಪಾಯಿ ಕಟ್ಕೊಡಿ ಅಂತ ಕೇಳ್ತಿದ್ದಾರೆ. ಯಾರು ಕೊಡ್ತಾರೆ? ನಾನಂತೂ ನನ್ನ ಸಂಸ್ಥೆಯಿಂದ ಇಂಥದಕ್ಕೆಲ್ಲ 1 ರೂಪಾಯಿಯೂ ಕೊಡಲ್ಲ. ಕೊಟ್ರೆ ಮಾನ ಕಳೆಯುವಂತ ಕೆಲಸ ಮಾಡಿದ್ದೀವಿ ಅಂತ ಒಪ್ಕೊಂಡ ಹಾಗಾಗುತ್ತೆ. ನೀನು ನಿನ್ನ ಗಂಡ ಅನ್ನಿಸ್ಕೊಂಡ ಪ್ರಾಣಿ 50 ಲಕ್ಷ ರೂಪಾಯಿ ನಷ್ಟನ ತುಂಬಬೇಕು. ಅವನಿಗೂ ಹೇಳ್ಬಿಡು. ಬಸ್ಸು, ಇಷ್ಟೆಲ್ಲ ಆಗಿದ್ದು ಆ ಪೂರಿ ಮುಟ್ಟೆ ಮಾವನಿಂದನೇ. ಆ ದೋಣಿಗೆ ಹೋಗಿ ತಲೆ ಕೊಡಕ್ಕೆ ಹೋಗಿದ್ರಲ್ಲ, ಸದ್ಯ ಆಪತ್ತು ತಪ್ತು. ನಾಳೆ ಪೊಲೀಸ್ನವರು ಅವ್ನ ನಮ್ಮ ಮನೆ ಕರ್ಕ ಬರಲಿ, 2 ಗುದ್ದಿ ಸಮಾಧಾನ ಮಾಡ್ಕೊತೀನಿ. ಈಗಾದ್ರೂ ಸ್ವಲ್ಪ ನಗಾಡಿ ಬಸ್ಸು. ನಾಳೆ ಏನಾದ್ರೂ ನೋಡ್ಕೊಳ್ಳೋಣ. ಡೋಂಟ್ ವರಿ ಬಸ್ಸು. ವಿನುತಾ, ಈಗಲಾದ್ರೂ ನಗಮ್ಮ. ನಿನ್ನ ಗಂಡನಿಗೆ ಬಂದಿದ್ದ ಗಂಡ ಅಂತ ತಪ್ಪೋಯ್ತು. ನಗಳಲ್ವಾ? ಬೈಲಿ 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 ಬೈಲಿ. ನಿಂತ್ಕೊ. ನೀನೇನು ನೋಡ್ತಿದ್ಯಾ? ನೀನು ನಿಂತ್ಕೋ. ಪರ ತೆಗಿತೀನಿ. ಇಲ್ಲಿ ನಗಿ. ಸ್ಮೈಲ್ ಹಂಗೆ ಇರ್ಲಿ. ಸ್ಮೈಲ್ ಇರ್ಲಿ. ನಗಾಡಿ. ಸ್ಮೈಲ್. ನಗಾಡಲ್ವಾ? ಅಲ್ಲಲ್ಲ ಅದು ಇನ್ನು ನಗಾಡಮ್ಮ. ಅದು 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 ಬಸ್. ಅದು ಸ್ಮೈಲು. ಹಂಗಿರ್ಲಿ. ಸ್ಮೈಲ್. ಇಲ್ಲಿ ನೋಡಿ, ಅಲ್ಲಿ ನೋಡ್ಕೊಳ್ಳೋದಲ್ಲ. ಹಲೋ ಸಾವಿತ್ರಿ, ಚೆನ್ನಾಗಿದ್ದೀರೇನೆ ಎಲ್ಲ? ನೀನ್ ಫೋನ್ ಮಾಡಿದ್ರೆ ನನ್ ತುಂಬಾ ಗಾಬರಿ ಆಗ್ಬಿಡುತ್ತೆ ಕಣೆ. ಅಮ್ಮ, ಮಾವ ಒಂದು ಎಡವಟ್ಟು ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡಿದ್ನೆ ಮನೆ ಹಾಳು ಕೆಲಸ? ಮನೆ ಅಲ್ಲಮ್ಮ, ಆಫೀಸಲ್ಲಿ 25 ಲಕ್ಷ ಲಾಸ್ ಆಗೋ ಹಾಗೆ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಅವ್ನ್ ಹೊಟ್ಟೆ ಒಡೆಯ. ನಾನು ಆವತ್ತೇ ಬಡ್ಕೊಂಡೆ ಅವನ ಮನೆಯಿಂದ ಆಚೆ ಹಾಕಿ ಅಂತ. ನೀವೆಲ್ಲಿ ಕೇಳಿದ್ರಿ ನನ್ನ ಮಾತನ್ನ? ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಮ್ಮ. ಆಗದೆ ಇರುತ್ತಾ? ಆಗ್ಲಿ. 25 ಲಕ್ಷ ಅಂದ್ರೆ ಏನ್ ಸುಮ್ನೆನಾ? ಆ ಪೊಲೀಸ್ನವ್ರ ಹತ್ರ 4 ಗೂಸ ಬಿದ್ರೆ ಆಗ್ಲಾದ್ರೂ ಅವ್ನ ಹಾಳು ಬುದ್ಧಿ ಸರಿ ಹೋಗುತ್ತೇನೋ. ಆದ್ರೆ ಮಾವ ತಲೆ ತಪ್ಪಿಸ್ಕೊಂಡಿದ್ದಾರಮ್ಮ. ಎಲ್ಲಿ ತಲೆ ತಪ್ಪಿಸ್ಕೊಂಡಿರ್ತಾನೆ? ಹೋಗಿ ಬೆಚ್ಚಿಗೆ ಊರಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ನನಗೆ ಗೊತ್ತು ಕಣೆ, ಎಲ್ಲ ಅವ್ನು ಹೇಳ್ತೀನಿ ಅವನಿಗೆ ತಲೆ ತುಂಬಿಸಿ ಕಳ್ಸಿರೋದು. ಆಮೇಲೆ ತಲೆಗೆ ಬಂದಾಗ ಅವನ ಸರಿಗಳಲ್ಲಿ ಇಟ್ಕೊಂಡು ಕಾಪಾಡ್ತಾಳೆ. ಅವಳಿಂದಾನೆ ಕಣೆ ನನ್ನ ತಮ್ಮ ಹಾಳಾಗಿರೋದು.
ಪೊಲೀಸ್ನವರು ಮಾವನ್ನ ಹುಡುಕೊಂಡು ಊರಿಗೆ ಹೊರಟಿದಾರಮ್ಮ. ಸಿಕ್ಕಿದ್ರೆ ಸರಿಯಾಗಿ ಶಾಸ್ತಿ ಮಾಡ್ಬಿಡ್ತಾರೆ. ಹೌದೇನೆ, ಇರೋದ್ರಲ್ಲೇ ಅವನು ಎಷ್ಟು ಸುಖವಾಗಿ ಬದುಕೊಂಡಿರ್ಬೋದು. ನಮಗೂ ಆಸ್ತಿನ ನಾಮ ಹಾಕಿದ್ದಾಯ್ತಲ್ಲ, ಈಗ ಅವನಾದ್ರೂ ಸುಖವಾಗಿದ್ದಾನೋ ಅಂತಂದ್ರೆ ಅದೂ ಇಲ್ಲ. ಹೊಟ್ಟೆ ಉರಿಯತ್ತೆ ಕಣೆ ಇಂಥದ್ದೆಲ್ಲ ನಡೆದಾಗ. ಎಷ್ಟೇ ಆಗಲಿ ಅವನು ನನಗೆ ಒಡ ಹುಟ್ಟಿದವನ್ ತಾನೆ. ನೀನ್ ಹಾಗಂತ್ಯ. ಮಾವ ಮಾಡಿರೋ ಕೆಲ್ಸದಿಂದ ಪ್ರತಾಪ್ ಕೂಡ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಹೌದಾ? ಹೂಮಾ. ಬೆನ್ನುತ್ತಾ ಹೇಗಿದ್ದಾಳೆ? ತುಂಬಾ ಕುಗ್ಗ್ ಹೋಗಿದ್ದಾಳಮ್ಮ. ಏನ್ ಮಾಡ್ಬೇಕು ಅಂತ ಅವಳಿಗೂ ಗೊತ್ತಾಗ್ತಿಲ್ಲ. ನೀನ್ ಬಂದ್ ಸಮಾಧಾನ ಮಾಡು ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಬರ್ತೀನಿ ಕಣೆ, ನಾನು ಈಗಲೇ ಬರ್ತೀನಿ. ಬಂದು ಅವಳಿಗೆ 4 ಬುದ್ಧಿ ಮಾತು ಹೇಳ್ತೀನಿ ಅಲ್ವೇ? ನೀನು ಅವಳ ಜೊತೆ ಇರುವಾಗ್ಲೂ ಅವಳಿಂತ ಪರಿಸ್ಥಿತಿ ತಂದ್ಕೊಂಡಿದ್ದಾಳಲ್ಲ. ಈಗಲೇ ಬರ್ತಾ ಇದ್ದೀನಿ ಇರು. ಸರಿಮಾ. ಎಲ್ಲೇ ಅವಳು? ನಮಸ್ಕಾರ ಬೀಗ್ರೆ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಎಂತ ತಮ್ಮ, ಅವನ ಬುದ್ಧಿ ಗೊತ್ತಿತ್ತು ನಾನು ನಿಮ್ಮ ಮನೇಲಿ ಇರೋಕೆ ಬಿಟ್ಟೆ. ಎಂತ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಅಂತ ಕೇಳೋ ಬದಲು ಇಂಥ ತಪ್ಪು ಆಗದ ಹಾಗೆ ನೋಡ್ಕೋಬಹುದಾಗಿತ್ತು. ಏನ್ ಮಾಡೋದು, ಒಡ ಹುಟ್ಟಿದವನು ಸುಧಾರಿಸ್ತಾನೆ. ಈ ಥರ ತಪ್ಪು ಮಾಡದೇ ಇರೋ ಹಾಗೆ 2-3 ಅವಕಾಶ ಕೊಟ್ಟೆ, ಆದ್ರೆ ಅವನು ಹೀಗೆ ಮಾಡ್ತಾ ಇದ್ದಾನೆ. ಅವಕಾಶನ ನಿಮ್ಮ ಮನೇಲಿ ಕೊಡಿ, ಬೇಡ ಅಂದವ್ರು ಯಾರು? ಮಕ್ಕಳ ಮನೆಯಲ್ಲಿ ಪ್ರಯೋಗ ಮಾಡೋದು ತಪ್ಪಲ್ವಾ? ಹೌದು, ತಪ್ಪೆ. ನೀವು ಮಾಡಿದ ತಪ್ಪಿಗೆ ನಮ್ಮ ತಲೆಗೆ 50 ಲಕ್ಷ ಬಂದಿದೆ. ಗೊತ್ತಾಯ್ತು. ನಾವು ಎಲ್ಲೋ ಹೇಗೋ ಇರ್ತೀವಿ, ಮಿಂಚಿನ ಹಾಗೆ ಬರ್ತಾನೆ, ಇಂಥ ಅನಾಹುತ ಮಾಡ್ಬಿಡ್ತಾನೆ. ಈ ಸಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅವನು ಊರಿಗೆ ಕರ್ಕೊಂಡು ಹೋಗಿ ಕಟ್ಟಾಕ್ತೀನಿ. ನೀವೇನೋ ಕಟ್ಟಾಕೋದು ಬೇಡ, ಪೊಲೀಸ್ನವ್ರು ಕಟ್ಟಾಕ್ತಾರೆ. ಕನಿಷ್ಠ ಪಕ್ಷ 10 ವರ್ಷ ಸಜೆ ಆಗುತ್ತೆ. ನಷ್ಟ ಆಗಿರೋ 50 ಲಕ್ಷನ ಊರಿನ ಹೊಲ ಮನೆ ಮಾರಿ ತುಂಬಿಸ್ಕೊಡಕ್ಕೆ ಹೇಳಿ. ಯಾಕೆಂದ್ರೆ ಅದನ್ನು ತುಂಬಬೇಕಾಗಿರೋದು ನಿಮ್ಮ ಮಗಳು ವಿನುತಾ. ವಿನುತಾ, ಅವತ್ತೇ ಬಡ್ಕೊಂಡೆ ವಿಷ ತುಂಬಿರೋ ಹಾವಿಗೆ ಹಾಲಿರಿಬೇಡ ಅಂತ. ಈಗತ್ತು ಏನ್ ಪ್ರಯೋಜನ ಅಲ್ವೇ? ನಾವೆಲ್ಲ ಶತ್ರುಗಳ ತರ ಕಾಣ್ತಾ ಇದೀವ ನಿಮ್ಗೆ? ನಮ್ಮ ಮಾತು ಅಂದ್ರೆ ಎಷ್ಟೊಂದು ತಾತ್ಸಾರ ಮಾಡ್ಬಿಟ್ಟೆ ನೋಡು. ಎಲ್ಲ ಇದ್ದು ಸುಖ ಕೇಳ್ಕೊಂಬಂದಿರ್ಬೇಕು. ಇದಕ್ಕೆಲ್ಲ ಯಾರು ಹೊಣೆ? ನಿನ್ ಮೊಂಡತನನೇ ನಿನ್ನ ಹಾಳು ಮಾಡಿದ್ದು. ಸಾವಿತ್ರಿ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಪ್ಲೀಸ್ ಅಮ್ಮ, ನಾನೀಗಾಗ್ಲೇ ನೊಂದಿದ್ದೀನಿ. ನೀನ್ ಇನ್ನೂ ಅದಕ್ಕೆ ಸೇರಿಸ್ಬೇಡ. ನನ್ಗೇನ್ ಗೊತ್ತಿತ್ತು ಮಾವ ಹೀಗೆಲ್ಲ ಮಾಡ್ತಾನೆ ಅಂತ. ನನ್ ಉದ್ಧಾರ ಮಾಡು ಮಾತಾಡ್ದ, ನಿಜ ಅಂತ ನಂಬ್ದೆ. ನೀನ್ ನನ್ನ ಬೈತಿದ್ಯಾ. ನಿನಗೇನ್ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ? ಅನುಭವಿಸ್ತಿರೋದು ನಾನು. ಹೊಟ್ಟೆಗಿಲ್ಲ ಆದ್ರೂ ನೀರು ಕುಡ್ದು ಹೇಗೋ ಅನುಭವಿಸ್ಬೋದಮ್ಮ. ನಾನು ಹಾಗಲ್ಲ. ಮೊದಲೇ ಎಲ್ರ ಬಾಯಿಗೂ ಸಿಕ್ಕಿದ್ದೆ, ಈಗ ಇನ್ನಷ್ಟು ಸದರ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ನನ್ನನ್ನೇ ಅಂತಿದ್ದಾರೆ. ನೀನು ನನ್ನನ್ನೇ ಅನ್ನು. ಚೆನ್ನಾಗಿ ಹಾಗಲ್ವೇ ವಿನುತಾ? ನಿಮ್ಗೆ ಹೇಗಾದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗುತ್ತೇನೆ? ಏನು ಹೊಟ್ಟೆ ಊರಿಗೆ 4 ಮಾತಾಡ್ಬಿಟ್ಟೆ ಅಷ್ಟೇ. ನನ್ ತಪ್ಪ.
ಮಾವನ್ ನಮ್ದೆ ಅದ್ ತಪ್ಪ ಹೇಳು. ನನ್ನ ಹಣೆ ಬರ ಏಟಿನ ಮೇಲೆ ಏಟು ಬರೆ ಮೇಲೆ ಬರೆ ಬೀಳ್ತಾನೆ ಇದೆ. ನನ್ನ ಹಣೆ ಬರಕ್ಕೆ ಯಾರನ್ನ ಹೊಣೆ ಮಾಡಕ್ಕಾಗತ್ತೆ ಹೇಳು? ಪಾಪ ನನ್ ಗಂಡ ನನ್ನನ್ನು ಕಟ್ಕೊಂಡಿರೋದಕ್ಕೆ ಪಾಪ ಅವರು ಇದನ್ನೆಲ್ಲ ಅನುಭವಿಸೋ ಹಾಗಾಗಿದೆ. ನೋಡು ವಿನಿತಾ, ಯೋಚನೆ ಮಾಡಬೇಡ ಕಣೆ. ಈಗೆಲ್ಲ ಸರಿ ಹೋಗ್ತಾ ಇದೆಯಲ್ಲ, ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಬೇಡ. ಜಾಣೆ ಅಲ್ವಾ, ನನ್ನ ಕಂದ ಅಲ್ವಾ ನೀನು? ನೋಡು, ನಿನಗೆ ಇಂಥ ನಾನಿದ್ದೀನಿ, ಸಾವಿತ್ರಿ ಇದ್ದಾಳೆ, ನಿಮ್ಮ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಕಣೆ. ಚಿಂತೆ ಮಾಡಬೇಡಮ್ಮ, ಚಿಂತೆ ಮಾಡಬೇಡ. ಅಮ್ಮ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಇವತ್ತು ನೀನು ನನ್ನ ಜೊತೆಗೆ ಇರ್ತೀಯ. ನೀನು ನನ್ನ ಜೊತೆಗಿದ್ರೆ ನಂಗೆ ಧೈರ್ಯ ಬರುತ್ತಮ್ಮ. ಆಯ್ತಮ್ಮ, ಇರ್ತೀನಿ. ಅದನ್ನು ನೀನು ಕೇಳಬೇಕೇನೆ. ನೋಡು, ನನಗೆ ನಿನ್ನ ಸಂತೋಷನೇ ಮುಖ್ಯ. ನೀನು ಚೆನ್ನಾಗಿರ್ಬೇಕು ಕಣೆ, ಅಷ್ಟೇ ನನಗೆ ಬೇಕಾಗಿರೋದು. ಇರ್ತೀನಮ್ಮ, ನಾನು ನಿನ್ನ ಜೊತೆನೇ ಇರ್ತೀನಿ.